ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ರಾಜಕೀಯ ಮೇಲಾಟ ಸಿಕ್ಕಾಪಟ್ಟೆ ಜೋರಾಗಿದೆ ಕರ್ನಾಟಕದಲ್ಲಿ. ಅದರಲ್ಲೂ ಸದ್ಯದಲ್ಲೇ ಬಹಳ ದೊಡ್ಡ ಬದಲಾವಣೆಗಳು ಕಾಣುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ ಅನ್ನುವ ರೀತಿಯಲ್ಲಿ ರಾಜಕೀಯದಲ್ಲಿ ಮಾತುಕತೆಗಳು ಮತ್ತು ವಾದ ವಿವಾದಗಳು ಮತ್ತು ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳು ಕೇಳಿಬರ್ತಾ ಇದೆ. ಅದರಲ್ಲೊಂದು ವೀರಪ್ಪ ಮೊಯ್ಲಿಯವರು DKಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾತಾಡಿದ್ರು, ಆ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪ ಮುನಿಸಿದೆ. ಯಾಕಂತಂದರೆ ಅವರು ಆಲ್ರೆಡಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಇದೆಲ್ಲವನ್ನು ನಿರ್ಧಾರ ಮಾಡುತ್ತೆ, ಇಲ್ಲಿ ಯಾರು ಮಾತಾಡಬಾರ್ದು ಅಂತ. DKಶಿ ಈ ವಿಚಾರದಲ್ಲಿ ಮೌನವನ್ನು ವಹಿಸಿದ್ದಾರೆ. ಸೊ ಅದೇನೇ ಇರಲಿ, ನಾನು ಹೇಳ್ತಾ ಇರೋದು ಇದರೆಲ್ಲದರ ಆಚೆಗೆ BJPಯಲ್ಲಿ ಒಂದು ಹೊಸ ಕನಸು ಶುರುವಾಗಿದೆ. ಅದೇನಪ್ಪ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರನ್ನ ನಾವು ಕರ್ಕೊಂಡ್ಬಂದ ಹಾಗೆ ಇಲ್ಲಿ DKಶಿ ಅವರನ್ನು ಸಹಿತ BJP ಪಕ್ಷಕ್ಕೆ ಕರ್ಕೊಂಡ್ಬಂದು ಈಗಿರುವ ಸ್ಥಿರ ಸರ್ಕಾರವನ್ನು ಬೀಳಿಸಿ ಇಲ್ಲೊಂದು ಸರ್ಕಾರವನ್ನು ಕಟ್ಟುವ ಮತ್ತು ಹೊಸ ಒಂದು BJPಯನ್ನು ಕಟ್ಟುವ ಪ್ರಯತ್ನದಲ್ಲಿ ಇದೀವಿ ಅನ್ನುವ ಅರ್ಥದಲ್ಲಿ ಕೆಲವರು ಮಾತಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಆರ್ ಅಶೋಕರ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಲ್ಲ ಮಾತಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ DKಶಿ ಅವರಲ್ಲಿ ಆಗಿರುವಂತಹ ಮಹತ್ತರವಾದ ಬದಲಾವಣೆಗಳನ್ನು ನೀವು ಗಮನಿಸ್ತಾ ಇದ್ದೀವಿ. ಯಾಕೆಂತಂದರೆ DKಶಿ ಅವ್ರ ಬಾಯಲ್ಲಿ ನಾವು ಯಾವತ್ತೂ ಕೇಳಿಲ್ಲ, ಅಂದರೆ ಕ್ಲಿಯರ್ಲಿ ಒನ್ ಸೈಡೆಡ್ ಹಿಂದೂ ಪರವಾದ ಹೇಳಿಕೆಗಳನ್ನು ಅವ್ರ ಹತ್ರ ಯಾವತ್ತೂ ಕೇಳಿರಲಿಲ್ಲ. ಆದರೆ ಇತ್ತೀಚೆಗೆ DKಶಿ ಅವರು ನೇರವಾಗಿ ನಾನೊಬ್ಬ ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುತ್ತೇನೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಬಾಯಲ್ಲಿ ಅದ್ಭುತವಾದ ಮಂತ್ರಗಳು ಬರ್ತಾ ಇದೆ, ಉಲ್ಲೇಖಗಳು ಬರ್ತಾ ಇದೆ, ಎಲ್ಲವೂ ಸರಿ. ಇದರಾಚೆಗೆ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದ ಬಗ್ಗೆ ಅಲ್ಲಿ ಹೋಗಿ ಮುಳುಗೆದ್ರೆ ಏನು ಬಡತನ ಹೋಗುತ್ತಾ ಅಂತ ಹೇಳಿ ಏಕಾಏಕಿ ಅದರ ವಿರುದ್ಧವಾಗಿ ನಿಂತಾಗ, ಏಕಾಏಕಿ ಅದನ್ನು ವಿರೋಧಿಸಬೇಕು ಅಂತಲೇ ನಿಂತಾಗ, ಅದೇ ಪಕ್ಷ ಕಟ್ಟಿರುವ ಸರ್ಕಾರದ DCM ಆಗಿರುವಂತಹ ಈ ಹಿಂದೆ ಅಧ್ಯಕ್ಷರು ಆಗಿದ್ದಂತಹ DK ಶಿವಕುಮಾರ್ ಅವರು ಸ್ಟ್ರೈಟ್ ಅವೇ ಕುಂಭಮೇಳಕ್ಕೆ ಹೋಗ್ತಾರೆ, ಮುಳುಗೆದ್ದು ಬರ್ತಾರೆ. ಅಲ್ಲಿನ ವ್ಯವಸ್ಥೆ ಸರಿ ಇಲ್ಲ ಅಂತ ಎಲ್ಲ ವಿರೋಧ ಪಕ್ಷಗಳು ಮಾತಾಡ್ತಾ ಇದ್ದಾಗ, ಇಲ್ಲ ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಟ್ವೀಟ್ ಮಾಡ್ತಾರೆ. ಅದಾದ ಮೇಲೆ ಅಮಿತ್ ಶಾ ಅವ್ರ ಜೊತೆಯಲ್ಲಿ, ಸದ್ಗುರು ಅವರ ಜೊತೆಯಲ್ಲಿ ಅವರು ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಇಶಾ ಫೌಂಡೇಶನ್ದು. ಇದೆಲ್ಲವೂ ಸಹಿತ BJPಯವ್ರಿಗೆ ಒಂದು ಹೊಸ ಆಸೆಯನ್ನು ಚಿಗುರಿಸುತ್ತೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನಲ್ಲಿ ಒಂದು ಸ್ವಲ್ಪ ಕುತೂಹಲವನ್ನು ಮೂಡಿಸುತ್ತೆ. ಏನು ಮೂವ್ ಮಾಡ್ತಾ ಇದ್ದಾರೆ, ಏನು ಹೆಜ್ಜೆ ಇಡ್ತಾ ಇದ್ದಾರೆ DK ಶಿವಕುಮಾರ್ ಅಂತ. ಆದರೆ ಅಮಿತ್ ಶಾ ಅವ್ರ ಜೊತೆಗೆ ಅವರು ಇಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸಹಿತ, ಅದಕ್ಕೆ ಸಂಬಂಧಪಟ್ಟಾಗಿ 7-8 ಟ್ವೀಟ್ಗಳನ್ನು ಮಾಡಿದ್ರು ಸಹಿತ ಎಲ್ಲೂ ಸಹಿತ ಅಮಿತ್ ಶಾ ಅವ್ರ ಜೊತೆಗಿನ ಫೋಟೋವನ್ನು DK ಶಿವಕುಮಾರ್ ಅವರು ಹಂಚಿಕೊಳ್ಳೋದಿಲ್ಲ. ಕ್ಲಿಯರ್ಲಿ ಅವರು ಆ ಕಾರ್ಯಕ್ರಮದ ಬಗ್ಗೆ, ಅಲ್ಲಿ ಅವತ್ತು ನಡೆದಂತಹ ಜನಸ್ತೋಮದ ಬಗ್ಗೆ, ಸದ್ಗುರು ಜೊತೆಗಿರುವ ಫೋಟೋಗಳ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಬಿಟ್ಟರೆ ಅಮಿತ್ ಶಾ ಅವ್ರ ಜೊತೆ ಕಾಣಿಸ್ಕೊಳ್ಳುವ ಯಾವುದೇ ಫೋಟೋಗಳನ್ನು ಅವರು ಹಾಕೋದಿಲ್ಲ. ಅಟ್ ದ ಸೇಮ್ ಟೈಮ್ ಅಮಿತ್ ಶಾ ಅವರು ಆ ಕಡೆ, DK ಶಿವಕುಮಾರ್ ಈ ಕಡೆ, ಸೆಂಟ್ರಲ್ಲಿ ಸದ್ಗುರು ಅವರು ಕೂತಿರ್ತಾರೆ. ಅದನ್ನು ನಾವು ವಿಡಿಯೋಗಳಲ್ಲಿ ನೋಡಿದ್ದೇವೆ. ಅಷ್ಟು ಸುಲಭಕ್ಕೆ DKಶಿ ಅವರು ತಮ್ಮ ಸೈದ್ಧಾಂತಿಕ ನಿಲುವುಗಳನ್ನು ಬಿಟ್ಟುಕೊಡುವಂತಹ ರಾಜಕಾರಣಿ ಅಲ್ಲ. ಅವ್ರಿಗೆ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು. ಇವತ್ತು ಹಿಂದೂ ಪರವಾಗಿ ಅವರು ಮಾತಾಡ್ತಿದ್ದಾರೆ ಅನ್ನೋ ಥರ ಕಾಣಿಸ್ಕೊಂಡ್ರೂ ಸಹಿತ ಅದರಲ್ಲಿ ಕ್ಲಿಯರ್ ಮೆಸೇಜ್ ಇದೆ. ಕಾಂಗ್ರೆಸ್ನಲ್ಲಿ ಹಿಂದೂ ವಿರೋಧಿಗಳು ಅನ್ನೋ ಒಂದು ಬಿರುದಾಂಕಿತರಾಗಿರುವ ಕೆಲವರಿದ್ದಾರೆ. ಅಟ್ ದ ಸೇಮ್ ಟೈಮ್ ಪಕ್ಷಕ್ಕೂ ಅದು ಸ್ವಲ್ಪ ಕಂಟಕವಾಗಿ ಕಾಡ್ತಾ ಇದೆ. ಹೀಗಿರುವಾಗ ಹಿಂದೂಗಳನ್ನು ಓಲೈಸುವ, ಹಿಂದೂಗಳನ್ನು ತನ್ನತ್ತ ಸೆಳೆಯಬಲ್ಲ ತಾಕತ್ತಿರುವ ಒಬ್ಬ ನಾಯಕನನ್ನು ಕಾಂಗ್ರೆಸ್ ಈಗ ಮುನ್ನೆಲೆಗೆ ತರಬೇಕಾಗಿದೆ. ಜಾತ್ಯತೀತ, ಸಮಾಜವಾದಿ ಇದರೆಲ್ಲದರ ಆಚೆಗೆ ಒಬ್ಬ ಲೀಡ್ರಪ್ಪ, ಹೌದು ಈ ಲೀಡ್ರು ಪ್ರೋ ಹಿಂದೂಗಳ ಪರವಾಗಿ ಇರ್ತಾರೆ ಅನ್ನುವ ಅರ್ಥದಲ್ಲಿ ಕಾಂಗ್ರೆಸ್ನಿಂದ ಒಬ್ಬರನ್ನ ಮುಂಚೂಣಿಯಲ್ಲಿ ಇಡಬೇಕು. ಎಲ್ಲರೂ ಸಹಿತ ಒಂದೇ ಥರದ ವಾದಗಳನ್ನು ಮಾಡ್ಕೊಂಡು ಹೋದರೆ ಅದು ಪಕ್ಷಕ್ಕೆ ಹೊಡೆತ ಕೊಡಬಹುದು ಅನ್ನುವ ಕಾರಣಕ್ಕೆ ಇರಬಹುದೇನೋ ಎನ್ನುವ ಅರ್ಥದಲ್ಲಿ ಏಕಾಏಕಿ DKಶಿ ಅವರು ತಮ್ಮ ಹೊಸ ನಾಗಾಲೋಟವನ್ನು ಶುರು ಮಾಡಿದ್ದಾರೆ ಪ್ರೋ ಹಿಂದೂ ಆಗಿ. ಅವ್ರು ಯಾವಾಗಲೂ ಹೇಳ್ತಾರೆ, ನಾವು ಅವ್ರು ನೋಡಿದ್ದೀವಿ, ಹಿಂದೆ ಪೂಜೆಗಳನ್ನು ಮಾಡೋದನ್ನು ನೋಡಿದ್ದೀವಿ, ಬಾಗಿನಗಳನ್ನು ಅರ್ಪಿಸುವ ಸಮಯದಲ್ಲಿ ಅಲ್ಲಿ ಎಲ್ಲೂ ಸಹಿತ ಹಿಂದೂಗಳ ವಿರುದ್ಧವಾಗಿ ಮಾತಾಡದೇ ಇದ್ರೂ ಸಹಿತ ಅವರು ಬ್ರದರ್ಸ್ ಅಂತ ಕೆಲವ್ರನ್ನ ಕರೀತಾರೆ. ಯಾರೋ ಒಂದು ಕುಕ್ಕರ್ ಸ್ಫೋಟ ಆದಾಗ ಅದೊಂದು ಏನೋ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನಡೆದೋಯ್ತದು ಅಚಾನಕ್ಕಾಗಿ ಅಂತ ಹೇಳ್ತಾರೆ. ಈ ಥರದ್ದೆಲ್ಲ ನಾವು ಕೇಳಿದ್ದೀವಿ ಹಿಂದೆ. ಸೊ ಹೀಗಿರುವ DKಶಿ ಅವರು ಏಕಾಏಕಿ ಬದಲಾದಾಗ ಆಟೋಮೆಟಿಕ್ಕಾಗಿ BJPಯವ್ರಿಗೂ ಆಶ್ಚರ್ಯ ಆಗುತ್ತೆ, ಕಾಂಗ್ರೆಸ್ನವ್ರಿಗೂ ಆಶ್ಚರ್ಯ ಆಗುತ್ತೆ. ಬಟ್ ಕಾಂಗ್ರೆಸ್ನವರ ಈ ಪ್ಲ್ಯಾನ್ ಸ್ಟ್ರಾಟಜಿಕಲಿ ಏನು ಮಾಡ್ತಾ ಇದ್ದಾರೆ, ಆ ಪ್ಲ್ಯಾನ್ನ ಅಡಿಯಲ್ಲಿ DK ಶಿವಕುಮಾರ್ ಇದನ್ನೆಲ್ಲವನ್ನು ಮಾಡ್ತಾ ಇದ್ದಾರೋ ಅಥವಾ ಅದನ್ನು
ಪೋರ್ಟ್ರೇ ಮಾಡ್ತಾ ಇದ್ದಾರೋ, ಅಥವಾ ಬಿ ಜೆ ಪಿಯವರು ಅಂದುಕೊಂಡಂತೆ ಇವತ್ತಲ್ಲ ನಾಳೆ ಅವರು ಬಂದು ಬಿ ಜೆ ಪಿಗೆ ಸೇರಿಬಿಡ್ಬೋದು, ಅವರು ಸಹಿತ ಬಿ ಜೆ ಪಿಗರಾಗಿ ಬಿ ಜೆ ಪಿಯ ನಾಯಕರಾಗಿ ಗುರುತಿಸ್ಕೋಬೋದು ಅನ್ನುವ ಅರ್ಥದಲ್ಲಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ಡಿ ಕೆ ಶಿಯವರ ಈ ನಡೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಅಲ್ಲಾಡಿಸುವ ಹಾಗೆ ಮಾಡಿದೆ. ಬಿ ಜೆ ಪಿಯವರಲ್ಲಿ ಒಂದಿಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕುವಂತೆಯೂ ಮಾಡಿದೆ. ಆದರೆ ಈ ನಿರೀಕ್ಷೆ ಸುಳ್ಳು ಆಗಬಹುದು. ಅಲ್ಲಿ ನಡೀತಿರುವಂತಹ ಸ್ವಲ್ಪ ಆತಂಕ ಅಥವಾ ಕೋಲಾಹಲ ಏನಿದೆ ಅದು ಹಾಗೆ ಹೋಗ್ತಾ ಹೋಗ್ತಾ ತಣ್ಣಗಾದರೂ ಆಗಬಹುದು. ಏನಾದರೂ ಯಾವುದಾದ್ರೂ ಏನು ಮಾಡ್ತಾರೆ ಡಿ ಕೆ ಶಿ ಮುಂದೆ ಅನ್ನೋದು ಡಿ ಕೆ ಶಿ ಅವ್ರಿಗೆ ಹೊರತುಪಡಿಸಿ ಇನ್ಯಾರಿಗೂ ಗೊತ್ತಾಗಲ್ಲ. ಹಿ ಈಸ್ ದ ಮಾಸ್ಟರ್ ಮೈಂಡ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ಹಿ ಈಸ್ ದ ಬ್ರೈನ್ ಆಫ್ ಪಾಲಿಟಿಕ್ಸ್. ಹಿ ಈಸ್ ದ ಬ್ರೈನ್ ಆಫ್ ಕಾಂಗ್ರೆಸ್. ಸೊ ಹಾಗಾಗಿ ಹಿ ನೋಸ್ ವಾಟ್ ಟು ಡೂ, ವೆನ್ ಟು ಡೂ, ಹೌ ಟು ಡೂ, ವೇರ್ ಟು ಡೂ. ಯಾವುದನ್ನೇ ಮಾಡಿದರೂ ಸಹಿತ ಡಿ ಕೆ ಶಿ ಅಳೆದು ತೂಗಿ ಯೋಚನೆ ಮಾಡಿನೇ ಮಾಡಿರ್ತಾರೆ. ಯಾಕಂದರೆ ಅವರು ನಾವು ನೀವು ಕಂಡಂತೆ ಸಾಮಾನ್ಯ ರಾಜಕಾರಣಿ ಅಲ್ಲ, ಮಹಾನ್ ಚತುರ ಜ್ಞಾನಿ ಆಗಿರುವಂತಹ ರಾಜಕಾರಣಿ. ಡಿ ಕೆ ಶಿಯವರ ಮುಂದಿನ ನಡೆ ಏನಿರಬಹುದು? ನಿಮಗೇನು ಅನಿಸುತ್ತೆ? ನಿಮಗನ್ಸುತ್ತಾ ಅವರು ಬಿ ಜೆ ಪಿಗೆ ಬರ್ತಾರೆ ಅಂತ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.